ನಿನ್ನೆ ದಿನ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಸಿದ್ದರಾಮಯ್ಯನವರು. ತಮ್ಮ ಅಧಿಕಾರದ ಅವಧಿಯಲ್ಲಿ, ತಮ್ಮ ಮುಖ್ಯಮಂತ್ರಿಗಳ ಅಧಿಕಾರ ಅವಧಿಯಲ್ಲಿ ಹೊಸ ಅನುಭವ ಮಂಟಪವನ್ನ ಪೂರ್ಣಗೊಳಿಸ್ತೇನೆ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, 12ನೇ ಶತಮಾನದ ಅಣ್ಣ ಬಸವಣ್ಣನವರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಅರ್ಥ ಮಾಡಿಕೊಂಡು ಮಾತನಾಡಬೇಕಾಗ್ತದೆ. ಅಣ್ಣ ಬಸವಣ್ಣನವರು ಸಮಾಜದ ನಿರ್ಮಾಣದ ಕನಸನ್ನ ಹೊತ್ತಿರ್ತಕ್ಕಂಥವ್ರು. ಸಮಾಜದ ನಿರ್ಮಾಣವನ್ನ ಮಾಡಬೇಕು ಅಂತೇಳಿ ಒಂದು ಕೈಂಕರ್ಯವನ್ನು ತೊಟ್ಟು 12ನೇ ಶತಮಾನದಲ್ಲಿ ನುಡಿದಂತೆ ನಡೆದಿರ್ತಕ್ಕಂಥವ್ರು. ಆದ್ರೆ ತಾವುಗಳು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ರಿ ಹಿಂದಿನ ತಮ್ಮ ಅಧಿಕಾರದ ಅವಧಿಯಲ್ಲಿ. ಇವತ್ತೇನೋ ಜನ ಪಾಪ ಡಿ ಕೆ ಶಿವಕುಮಾರ್ ಹೇಳಿದ್ರು ಅಂತೇಳಿ ಮರೆತು, ಹೌದು ಡಿ ಕೆ ಶಿವಕುಮಾರ್ ಹೇಳಿದ್ರು, ಹಿಂದೆ ಬಳ್ಳಾರಿನಲ್ಲಿ ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ನಾವು ತಪ್ಪು ಮಾಡಿದ್ವಿ, ಕಾಂಗ್ರೆಸ್ನವರು ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಒಡೆದಕ್ಕೆ ನಾವು ಕೈ ಹಾಕಬಾರ್ದಿತ್ತು, ನಾವು ಕ್ಷಮೆ ಯಾಚಿಸ್ತೇನೆ ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಪಾಪ ಜನ ಮತ್ತೆ ಓಟ್ ಕೊಟ್ರು. ಈಗೇನ್ ಮಾಡಕ್ ಹೊರಟಿದ್ದಾರೆ? ಅಲ್ಪಸಂಖ್ಯಾತನ ಓಲೈಕೆ ಮಾಡುವಲ್ಲಿ ಇವತ್ತು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಈಗ ನಾನು ಕಾರ್ಯಕ್ರಮದಲ್ಲಿ ಹೇಳ್ತೇನೆ. ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇತ್ತೇನು ಹೊಸ ಅನುಭವ ಮಂಟಪವನ್ನ ತಮ್ಮ ಅವಧಿಯಲ್ಲೇ ಮುಗಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅನುಭವ ಮಂಟಪ ಮುಗಿಸೋದಕ್ಕಿಂತ ಹೆಚ್ಚಾಗಿ ನಿಮ್ಮ ನಡೆಯನ್ನ ರಾಜ್ಯದ ಪ್ರತಿಯೊಂದು ಸಮುದಾಯವು ಕೂಡ ಗಮನಿಸ್ತಾ ಇದೆ. ನಿಮ್ಮ ನಡೆಗಳು, ಮುಖ್ಯಮಂತ್ರಿಗಳ ನಡೆಗೆ ಮತ್ತು ನುಡಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ನಿಮ್ಮ ಮನಸ್ಸು ಇರ್ತಕ್ಕಂಥದ್ದು ಒಂದು, ಹೊರಗಡೆ ತೋರಿಸ್ತಕ್ಕಂಥದ್ದು ಒಂದು. ಈ ರಾಜ್ಯದಲ್ಲಿ ಯಾವುದೇ ಸಮುದಾಯಗಳ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ. ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ನಾಡಿನ ಮುಖ್ಯಮಂತ್ರಿಗಳು ಅಥವಾ ಕೇವಲ ಒಂದು ಮುಸಲ್ಮಾನ್ ಸಮುದಾಯಕ್ಕೆ ಮುಖ್ಯಮಂತ್ರಿಗಳು ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅನುಭವ ಮಂಟಪ ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಗಿಸೋದಕ್ಕೆ ಆಗುತ್ತೋ ಇಲ್ವೋ, ಅದಕ್ಕೆ ನಿಮ್ಮ ಡಿ ಕೆ ಶಿವಕುಮಾರ್ ಅವರು ಬಿಡ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ಒಂದು, ಯಾಕೆಂದ್ರೆ ಸಿದ್ದರಾಮಯ್ಯನವರು ಬಹಳ ಹಿರಿಯರಿದ್ದಾರೆ, ಅನುಭವಸ್ಥರಿದ್ದಾರೆ, ನನ್ನ ಒಂದು ಪ್ರಾಮಾಣಿಕ ಕಳಕಳಿ ರಾಜ್ಯದ ಮುಖ್ಯಮಂತ್ರಿಗಳ ಸ್ಥಾನದ ಒಂದು ಗೌರವನ ಕಳಿಬಾರದು. ರಾಜ್ಯದ ಎಲ್ಲಾ ಸಮುದಾಯಗಳ ಮುಖ್ಯಮಂತ್ರಿಗಳು, ನಾಡಿನ ಮುಖ್ಯಮಂತ್ರಿಗಳನ್ನ ಅರ್ತು ಇನ್ನು ಉಳಿದಿರ್ತಕ್ಕಂಥ ಅಧಿಕಾರದ ಅವಧಿಯನ್ನು ಮುಗಿಸಬೇಕು. ಇದು ನನ್ನ ಪ್ರಾಮಾಣಿಕ ಕಳಕಳಿ, ನನ್ನ ಆಗ್ರಹ. ಹೇಳೋಣ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತ ಹೇಳ್ತಾರೆ. ಈ ನಾಡಿನ ದೊರೆಯ ನಡವಳಿಕೆ ನೋಡಿ ಅದರ ಪರಿಣಾಮ ಬಹುಶಃ ಅಧಿಕಾರಿಗಳ ಮೇಲೂ ಆಗ್ತಾ ಇದೆ, ಎಲ್ಲರ ಮೇಲೂ ಆಗ್ತಾ ಇದೆ. ಹಾಗಾಗಿ ಘಟನೆ ನಡೆದಿದೆ, ಸರಿಯಲ್ಲ ಅದು. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಈಗ ತಾನೇ ನಾವು ಚಿತ್ತಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ವಿ. ಮರಳು ಮಾಫಿಯಾ ಯಾವ ರೀತಿ ನಡೀತಾ ಇದೆ, ಕಾಗಿನಾ ನದಿಯಲ್ಲಿ ದಿನಕ್ಕೆ ಇವತ್ತು 400, 500, 600 ಟ್ರಕ್ಗಳು ಇವತ್ತು ಸ್ಯಾಂಡ್ ಮಾಫಿಯಾ ಇವತ್ತು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಒಂದೇ ನಂಬರ್ ಪ್ಲೇಟ್ ಅಲ್ಲಿ 5-6 ಟ್ರಕ್ಗಳು ಓಡಾಡ್ತಾ ಇದ್ದಾವೆ. ಇಲ್ಲೀಗಲ್ ಆಗಿ ಮಹಾರಾಷ್ಟ್ರ ಮತ್ತು ಅಕ್ಕಪಕ್ಕ ರಾಜ್ಯಗಳಿಗೆ ಇವತ್ತು ಈ ರೀತಿ ಸ್ಯಾಂಡ್ ಮಾಫಿಯಾ ಇವತ್ತು ವಿಸ್ತರಣೆ ಮಾಡಿದ್ದಾರೆ. ಸಾವಿರಾರು ಕೋಟಿ ಇವತ್ತು ಲೂಟಿ ಆಗ್ತಾ ಇದೆ. ಪಾಪ ಉಸ್ತುವಾರಿ ಸಚಿವರಿಗೆ ಇದ್ರ ಬಗ್ಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ? ಆದ್ರೆ ಎಲ್ಲರೂ ಮಾತನಾಡ್ತಾ ಇರೋದು ಅವರ ಮೂಗಿನ ಕೆಳಗನೆ ಇವೆಲ್ಲವೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ, ಲೂಟಿ ನಡೀತಾ ಇದೆ, ಸ್ಯಾಂಡ್ ಮಾಫಿಯಾ ನಡೀತಾ ಇದೆ. ಎಲ್ಲ ಇಲಾಖೆಗಳ ಬಗ್ಗೆ ಮಾತನಾಡ್ತಾರೆ. ವಿಧಾನಸಭಾ ಅಧಿವೇಶನ ಬಂದಾಗ ತಾವು ನೋಡ್ತೀರಿ, ಎಲ್ಲ ಇತರ ಇಲಾಖೆಗಳು ಎಲ್ಲದ್ರ ಬಗ್ಗೆನೂ ಮಾತನಾಡ್ತಾರೆ. ಆದ್ರೆ ತಮ್ಮ ಸ್ವ ಜಿಲ್ಲೆನಲ್ಲಿ ಈ ರೀತಿ ಹಗಲು ದರೋಡೆಗೆ ಅವಕಾಶ ಯಾಕೆ ಮಾಡಿಕೊಟ್ಟಿದ್ದಾರೆ? ಅವ್ರಿಗೇನು ಲಾಭ ಆಗ್ತಾ ಇದೆ ಇದರಿಂದ? ಇದನ್ನ ಅವ್ರು ಉತ್ತರ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ.